ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿಯನ್ನು ಶ್ರೀ 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 ಶನೀಶ್ವರ ಸ್ವಾಮಿ ಕ್ಷೇತ್ರ ಪಾಲನಹಳ್ಳಿ ಮಠದಲ್ಲಿ ದಿನಾಂಕ 15/2/2026 ಭಾನುವಾರದಂದು, ದಿನಾಂಕ 16/2/2026 ಸೋಮವಾರದಂದು ಈ 2 ದಿವಸಗಳು ಕೂಡ ಭಗವಂತನ ಕೈಂಕರ್ಯಗಳು ಜರುಗ್ತಾ ಇದೆ. ವಿಶೇಷವಾಗಿ ಈ ವರ್ಷವು ಅನೇಕ ದೇವಾನುದೇವತೆಗಳ ಉತ್ಸವಗಳಿರುತ್ತೆ ಮತ್ತು ಶನೀಶ್ವರ ಸ್ವಾಮಿ ಯಾಗವನ್ನ ಮತ್ತು ರುದ್ರಯಾಗವನ್ನ ಲೋಕ ಕಲ್ಯಾಣ ಅರ್ಥಕ್ಕೋಸ್ಕರವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಆ ದಿನವೇ ಈ ವರ್ಷ ವಿಶೇಷವಾಗಿ ಭಕ್ತರ ಅನಿಸಿಕೆಯಂತೆ ಇಷ್ಟಾರ್ಥಗಳ ನೆರವೇರಲೆಂದು ಇಲ್ಲಿನವರೆಗೂ ಕೂಡ 30 ವರ್ಷಗಳ ಕಾಲ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂತಹ ಒಂದು ಮಾತಂಗೇಶ್ವರಿಯ ಪೀಠದಲ್ಲಿ 133 ಅಡಿಯ ವಿಗ್ರಹದ ಸ್ಥಾಪನೆಗೋಸ್ಕರವಾಗಿ, ಪಂಚಲೋಕದ ಸ್ಥಾಪನೆಗೋಸ್ಕರವಾಗಿ ಭೂಮಿ ಪೂಜೆಯನ್ನ ಹಮ್ಮಿಕೊಂಡಿದ್ದೀವಿ ಗೋಧೂಳಿ ಲಗ್ನದಲ್ಲಿ. ಮತ್ತು ದಿನಾಂಕ 16/2/2026 ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಬೆಳಿಗ್ಗೆ ಮೊದಲಿನಿಂದಲೂ ಕೂಡ ಉಚಿತ ಸಾಮೂಹಿಕ ವಿವಾಹಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೀವಿ. ಈ ವರ್ಷವೂ ಕೂಡ 10:30ಯಿಂದ ನಾವು ಉಚಿತ ಸಾಮೂಹಿಕ ವಿವಾಹಗಳನ್ನ ಹಮ್ಮಿಕೊಂಡಿದ್ದೀವಿ. ಮತ್ತು 5048 ಜನ ಮುತ್ತೈದೆಯವರಿಂದ ಏಕಕಾಲದ ಪೂಜೆ, ಕಳಶೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಆಯುರ್ವೇದದಲ್ಲಿ ನಮ್ಮ ಭಾರತೀಯ ಸಂಪ್ರದಾಯದ ಪದ್ಧತಿಗಳೊಂದಿಗೆ ಇಂದಿನಿಂದಲೂ ಕೂಡ ಆಯುರ್ವೇದ ಶಾಸ್ತ್ರ ಎನ್ನುವುದು ಮಾನವನ ಆರೋಗ್ಯಕ್ಕೆ ಬಹಳ ಉಪಕಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಆಯುರ್ವೇದದ ಜ್ಞಾನವನ್ನು ತುಂಬುವುದಕ್ಕೋಸ್ಕರವಾಗಿ ಅನೇಕ ಗಿಡಮೂಲಿಕೆಗಳ ಮಹೋತ್ಸವ ಕಾರ್ಯಕ್ರಮ, ಆಯುರ್ವೇದದ ಉಚಿತವಾಗಿರ್ತಕ್ಕಂತಹ ಆರೋಗ್ಯ ತಪಾಸಣೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅನೇಕ ವೈದ್ಯರು ಕೂಡ, ಪಾರಂಪರಿಕ ವೈದ್ಯರು ಕೂಡ ಬರ್ತಾ ಇದ್ದಾರೆ. ಆ ದಿನ ರಾತ್ರಿ ಅಂದ್ರೆ 16/2/2026 ಸೋಮವಾರದ ರಾತ್ರಿ 8:30ಕ್ಕೆ ಸರಿಯಾಗಿ ಗಂಗೆ ಗೌರಿಯ ಮತ ಸಮಸ್ತಿ ಮಶ್ಚರ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಅರಗುರು ಶರಣರು, ಗಣ್ಯಮಾನ್ಯರು ಮತ್ತು ಕಲಾವಿದರುಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಭಗವಂತನ ಕೃಪಕಟಾಕ್ಷಕ್ಕೆ, ಯಾಗಕ್ಕೂ ದೈವ ಮಂದಿರಕ್ಕೂ ದೇವತೆಗಳ ಆಶೀರ್ವಾದಗಳ ಪಡೆದುಕೊಳ್ಳುವುದಕ್ಕೂ ದೇವತೆಗಳ ಉತ್ಸವಕ್ಕೂ ಕೂಡ ತಾವೆಲ್ಲರೂ ಕೂಡ ಭಾಜನರಾಗಿ ಭಗವಂತನ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ.